ಮಂತ್ರಿಗಳು ಬರ್ತಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು ನಾವು ತಗೊಂಡಿರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನೋ. ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಹೊಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ ಭತ್ತನೆಂದಾದ್ರೂ ಕಂಡಿದೀಯಾ? ಅನ್ನೋ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿಂದ ಅವನು ಆತ್ಮಹತ್ಯೆ ಮಾಡ್ಕೊತಾನ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ. ಅಯ್ಯ ಹೌದು, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕೆ ಆಯ್ತದ? ಮಾಡ್ಕೊಂಡೇನೋ? ಯಾವತ್ತ ಜಾತಿ? ಎಲ್ಲೈತೆ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರಿ ಸತ್ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕಲೇಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲೇ 4 ಜಾತಿಗಳಿರ್ತವೆ. ಒಳ್ಳೇದನ್ನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ, ಒಳ್ಳೆ ಕೆಲಸಕ್ಕೆ ದೇಹಾನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ, ಇವನ್ನೆಲ್ಲ ಒತ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರೋರ್ನ ಕಂಡ್ರೆ ಕನಿಕರ ತೋರಿಸೋದು, ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು. ಅದಕ್ಕೆ ಎಲ್ಲರೂ ಕಾಲ ನಮಸ್ಕಾರ ಮಾಡೋದು. ಮೊದಲು ಮನುಷ್ಯನಾಗಿ ಬಾಳ್ಬೇಕು. ಆದ್ಬಿಟ್ಟು ಅವನಿಗೆ ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತೂ ನಂಬೋದಿಲ್ಲ. ಬಡವರು ಅಂದ್ರೆ ಬಿಟ್ಟಿ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟಲ್ಲ. ನಮ್ ತವ ಕೆಲಸ ಮಾಡೋಕೆ ಉಡೋ ಬಟ್ಟೆನು ಮಲ್ಗೋಕ್ ಮಂದರಿಗೆನು ನಾವೇ ಕೊಡೋದು.